ಫ್ಲೈಟ್ಸ್ಗಳೇನು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ, ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಅಂತ ಎರಡನೇ ಏರ್ಪೋರ್ಟನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಲ್ ಓವರ್ ದಿ ವರ್ಲ್ಡ್ 2-3 ಏರ್ಪೋರ್ಟ್ಗಳು ಇದ್ದಾವೆ. ಅದರಿಂದ ನಾವು ಕೂಡ ಈಗ ಬಾಂಬೆನಲ್ಲಿ ನವಿ ಮುಂಬೈದು ಕೂಡ ಆಗ್ತಾ ಇದೆ, ಆಮೇಲೆ ಡೆಲ್ಲಿನಲ್ಲಿ, ಅದೇ ರೀತಿ ಎಲ್ಲ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕೂಡ ಆಗ್ತಾ ಇದೆ. ನಮ್ಮಲ್ಲಿ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದ ಬೆಳವಣಿಗೆ, ಅದು ಇಂಡಸ್ಟ್ರಿ ಬೆಳವಣಿಗೆ ಇರ್ಬೋದು, ಎಜುಕೇಷನ್ ಬೆಳವಣಿಗೆ ಇರ್ಬೋದು, ಹೆಲ್ತ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಇರ್ಬೋದು, ಇದೆಲ್ಲ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಯಾವ ರೀತಿ ಅದನ್ನು ನಮಗೆ ಅನುಮತಿಯನ್ನು ಕೊಡ್ತಾರೆ ಅಥವಾ ಅವರಿಗೆ ಏನು ಕೊಡ್ತಾರೆ ಅನುಮತಿಯನ್ನು ನೋಡಬೇಕು. ರಾಜ್ಯದಿಂದ ಪ್ರಸ್ತಾವನೆ ಸಲ್ಲಿಸಿದ್ರೆ ನಾವು ಅನುಮತಿ ಕೊಡ್ತೇವೆ ಅಂತ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ. ಎಲ್ಲ ನಾವು ಸಲ್ಲಿಸ್ತೇವೆ. ಎಂ ಬಿ ಪಾಟೀಲರು ಸಂಬಂಧಪಟ್ಟ ಸಚಿವರಿಗಾಗಲೇ ತಯಾರಿ ನಡೆಸಿದ್ದಾರೆ. ಫೈನಲ್ ಅಂದರೆ ಜಾಗ ಫೈನಲ್ ಆಗಿಲ್ಲ ಅಂತ ಅಷ್ಟೇ. ಅದಕ್ಕೆ 2 ಚಾಯ್ಸು 2-3 ಚಾಯ್ಸ್ ಇಟ್ಕೊಂಡಿದ್ದಾರೆ. ಅದು ಈ ಇವರು ಕೇಂದ್ರದವರು ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸ್ ಇರುತ್ತೆ, ಆ ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸಿನ ಒಳಗಡೆ ಅದು ತಯಾರು ಮಾಡಬೇಕು. ನಿಮ್ಮ ಬೇಡಿಕೆ ತುಮಕೂರು ಭಾಗದಲ್ಲಿ ಆಗಬೇಕು ಅಂತ, ಬಟ್ ಇನ್ನೊಂದು ವಲಯದಲ್ಲಿ ಬಿಡದಿ ಭಾಗದಲ್ಲಿ ಆಗಬೇಕು ಅನ್ನೋ ಪ್ರಯತ್ನಗಳು ಜಾಸ್ತಿ ಅಲ್ಲ. ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ, ಬೇರೆ ಬೇರೆಯವರೆಲ್ಲ ಅವ್ರ ಬೇಡಿಕೆಗಳು ಇಟ್ಟಿದ್ದಾರೆ. ಈ ಮಧ್ಯೆ ಟೆಕ್ನಿಕಲಿ ಯಾವುದು ಫೀಸಿಬಲ್ ಅಂತ ಸಿವಿಲ್ ಏವಿಯೇಷನ್ ಅವರು ನೋಡ್ತಾರೆ. ಹಿಂದೆ ಕೂಡ ಬಿಡದಿಯಲ್ಲಿ ಮಾಡಬೇಕು. ಇದು ಏನು ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ, ಅದನ್ನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನೇ ಬಿಡದಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು. ಮೊದಲನೇದಾಗ ಅಲ್ಲೇ ಪ್ರಸ್ತಾವನೆ ಅಲ್ಲಿಗೆ ಇದಾಗಿದ್ದು, ಆದರೆ ಅದು ಆಗೋದಿಲ್ಲ ಅಂತೇಳಿ DGCA ನವರು ಬೇರೆ ಬೇರೆ ಟೆಕ್ನಿಕಲ್ ಕಾರಣಗಳಿಂದ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಈಗ ಕೂಡ ಅದು ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಅಂತ ಕಾದು ನೋಡಬೇಕು. ನನಗದು ಗಮನ ಇಲ್ಲ. ಹೌದು, ನಾಳೆಯಿಂದ ಪ್ರತಿಯೊಂದು ಇಲಾಖೆ ಪ್ರಸ್ತಾವನೆಗಳನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೂಡ ನಾಳೆ ಇದೆ. ನಾಳೆ ನಮ್ಮದು ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಕೂಡ ಇಡ್ತೇವೆ. ಕೊಡೋದು ಬಿಡೋದು ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಆಗುತ್ತೆ. ಥ್ಯಾಂಕ್ ಯು. ಇನ್ನೂ ಆಗಿಲ್ಲ, ಮಾಡ್ತೀವಿ. ನಿರ್ಧಾರ ಅಲ್ಲ, ನಮ್ಮ ತೀರ್ಮಾನಗಳು ಆಗಬೇಕಲ್ಲ. ನಿರ್ಧಾರ ಆಮೇಲೆ ನಾವು ಈಗ ಕೋರ್ಟಿಗೂ ಕೂಡ ಹೇಳಬೇಕಾಗುತ್ತೆ, ದಿಸ್ ಈಸ್ ವಾಟ್ ದಿ ಗೌರ್ಮೆಂಟ್ ಫೀಲ್ಸ್ ಅಂತ. ನಮ್ಮ ಅಭಿಪ್ರಾಯನೂ ಹೇಳಬೇಕಲ್ವ. ಇನ್ ವ್ಯೂ ಆಫ್ ದಿ ಪ್ರೆಸೆಂಟ್ ಸಿಚುವೇಶನ್ ಅದನ್ನು ನಾವು ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಅದಕ್ಕೆ ಒಂದಿಷ್ಟು ಚರ್ಚೆ ಮಾಡಿ ತಿಳಿಸೋದು ಒಳ್ಳೆಯದು ಅಂತ.